ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರುಚಿಯಾಗಿರುವಂತಹ ಈಸಿಯಾಗಿರುವಂತಹ ಒಂದು ಸಮ್ಮರ್ ಡ್ರಿಂಕ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಖಂಡಿತ ಈ ಜ್ಯೂಸನ್ನು ನೀವು ತಯಾರಿಸಿ ಕುಡಿದ್ರೆ ಎಷ್ಟು ದೇಹ ತಂಪಾಗುತ್ತೆ ಅಂತ ಅದನ್ನು ಹೇಳೋಕ್ಕೆ ಅಸಾಧ್ಯ. ಅಷ್ಟು ತಂಪು ಕೊಡುತ್ತೆ. ಖಂಡಿತವಾಗ್ಲೂ ಒಂದ್ಸಲ ನೀವು ತಯಾರಿಸಿ ಇದನ್ನು ಕುಡಿಯಿರಿ. ಓಕೆ, ಸೊ ಫ್ರೆಂಡ್ಸ್, ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಈಗ ನಾನು ಈ ಜ್ಯೂಸ್ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ 1 ಲೀಟರ್ ಆಗೋಷ್ಟು ನೀರನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಇಷ್ಟನ್ನು ಹಾಕಿದ್ದೀನಿ. ಅಯ್ಯೋ, ಇಷ್ಟೊಂದು ನೀರಿಗೆ ಇಷ್ಟೇ ಸಕ್ಕರೆನ ಅಂತ ಅಲ್ಲ, ಖಂಡಿತ ನಾವು ಮತ್ತೆ ಬೇರೆ ಒಂದು ಇಂಗ್ರೀಡಿಯೆಂಟ್ಸ್ನು ಇದಕ್ಕೆ ಹಾಕಬೇಕಾಗುತ್ತೆ ಮುಂದೆ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಜ್ಯೂಸು. ಸೊ ಈಗ ನಿಂಬೆಹಣ್ಣನ್ನು ತಗೊಂಡಿದ್ದೀನಿ ಒಂದು. ಈ ನಿಂಬೆಹಣ್ಣನ್ನು ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇಲ್ಲ. ಸೊ ಈಗ ನಿಂಬೆಹಣ್ಣನ್ನು ಒಂದ್ಸಲ ನೀಟಾಗಿ ವಾಶ್ ಮಾಡ್ಕೊಂಬೇಡ. ನಂತರ ಈಗ ಇದನ್ನು ನೋಡಿ, ಈಗ ನಾನು ಇದನ್ನು ತುರಿದು ಹಾಕ್ತಾ ಇದ್ದೀನಿ. ಇದರ ಸಿಪ್ಪೆನ ತುರಿದು ಹಾಕಬೇಕು. ಖಂಡಿತವಾಗ್ಲೂ ಈ ಟೇಸ್ಟ್ ಅಂತೂ ನೀವು ಯಾವತ್ತೂ ಮರೆಯೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಕೂಡ ಕಟ್ ಮಾಡಿ ಅದರ ಸಿಪ್ಪೆನ ಆಚೆ ಎಸಿತೀವಿ. ಬಟ್ ಈ ಜ್ಯೂಸಲ್ಲಿ ನೀವು ಈ ರೀತಿಯಾಗಿ ತುರಿದು ಅದರ ಸಿಪ್ಪೆನ ಹಾಕೋದ್ರಿಂದ ಟೇಸ್ಟ್ ಅಂತೂ ಸೂಪರ್ ಇರುತ್ತೆ. ಸೊ ಹಾಗಂತ ಜಾಸ್ತಿ ತುರಿದು ಹಾಕಬೇಡಿ, ಕಹಿ ಆಗಿಬಿಡುತ್ತೆ. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಿಪ್ಪೆ ನಮಗೆ ನೋಡಿ ಈ ಥರ ತುರಿದು ಹಾಕಿದ್ರೆ ಸಾಕಾಗುತ್ತೆ. ನಂತರ ನಾನು ಇವಾಗ ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಪುದೀನ ನೋಡಿ ಈ ಥರ ನಾನು ಕಟ್ ಮಾಡಿಲ್ಲ, ಹಾಗೆ ನಾನು ಎಲೆನ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಈ ಭಯಂಕರ ಬಿಸಿಲಿನಲ್ಲಿ ರುಚಿಯಾದ ಜ್ಯೂಸ್ನ ತಯಾರಿಸಿ ಇದನ್ನು ಕುಡಿಯುವಾಗಲೇ ಇದರ ರುಚಿನ ನೀವು ಮರೆತರೂ ಕೂಡ ಖಂಡಿತ ಮರೆಯೋಕ್ಕಾಗಲ್ಲ. ಅಷ್ಟು ಸ್ಪೆಷಲ್ ಆಗಿರುವಂತಹ ಒಂದು ಜ್ಯೂಸ್ ರೆಸಿಪಿ ಇದು. ಸೊ ಈಗ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ನೋಡಿ. ಈಗೆಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕಿದ ನಂತರ ಸ್ಟವ್ ಮೇಲೆ ಇಟ್ಟು ನಾವು ಒಂದು 5 ನಿಮಿಷ ಇದನ್ನು ಬೇಯಿಸಬೇಕಾಗುತ್ತೆ. ನೋಡಿ, ನಾವು ನೀರನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಸಕ್ಕರೆ ಎಲ್ಲ ನೀಟಾಗಿ ಕರಗೋವರೆಗೂ ನಾನು ಕುದಿಸ್ಕೊಳ್ತಾ ಇದ್ದೀನಿ ನೋಡಿ. ಮತ್ತು ಈಗ ಪುದೀನ ಸೊಪ್ಪು ಏನು ಹಾಕಿದ್ದೀವೋ ಅದರಲ್ಲಿ ಅದರಲ್ಲಿರೋಂಥ ಒಂದು ಗ್ರೀನ್ ಕಲರ್ ಎಲ್ಲ ಬಿಟ್ಕೋಬೇಕು. ಅಲ್ಲಿವರೆಗೂ ಇದನ್ನು ಸ್ವಲ್ಪ ಕುದಿಸ್ಕೊಳ್ಳೋಣ. ನಂತರ ಈಗ ಒಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲಿಗೆ ಕಾಮಕಸ್ತೂರಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಬಾಸಿಲ್ ಸೀಡ್ಸ್ ಅಂತ ಕರೀತಾರೆ, ಬೆಸಿಲ್ ಸೀಡ್ಸ್ ಅಂತ ಇದನ್ನು ಇಂಗ್ಲೀಷಲ್ಲಿ ಕರಿತೀವಿ. ಸೊ ಕನ್ನಡದಲ್ಲಿ ನಾವು ಇದನ್ನು ಕಾಮಕಸ್ತೂರಿ ಬೀಜ ಅಂತ ಕರಿತೀವಿ. ಸೊ ಈ ಒಂದು ಬೀಜ ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ, ತಂಪಾಗಿಡೋದಕ್ಕಂತೂ. ಸೊ ಖಂಡಿತ ಈ ಬೇಸಿಗೆ ಕಾಲದಲ್ಲಂತೂ ಎಲ್ಲ ಜ್ಯೂಸಿನಲ್ಲೂ ಕೂಡ ಈ ಒಂದು ಸೀಡ್ಸ್ನ ಉಪಯೋಗಿಸಿ ಮಾಡ್ತಾರೆ ನೋಡಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ನೆನೆಯೋದಕ್ಕೆ ಬಿಟ್ಟರೆ ಒಂದು 2 ರಿಂದ 3 ನಿಮಿಷ ಬಿಟ್ಟರೆ ಸಾಕು. ಬಬಲ್ಸ್ ಥರ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಈ ಸೀಡ್ಸ್ ಎಲ್ಲ. ನೋಡ್ಬೋದು ನೀವು, ಇವಾಗಲೇ ಗೊತ್ತಾಗ್ತಿದೆ ಎಲ್ಲಿ ನೋಡಿ. ಈಗ ನಾವು ಈ ಜ್ಯೂಸನ್ನು ಕುದಿಸ್ಕೊಳ್ತಾ ಇದ್ದೀನಲ್ವಾ. ಸೊ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ, ನೋಡಿದ್ರೇ ಗೊತ್ತಾಗ್ತಾ ಇದೆ ನಿಮಗೆ. ಗ್ರೀನ್ ಕಲರ್ ಸ್ವಲ್ಪ ಬಂದಿದೆ ಅಲ್ಲ. ಸೊ ಈಗ ಇಷ್ಟ ಆಗಿದ್ರೆ ಸಾಕು. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ನಾವು ಬಿಟ್ಬಿಡೋಣ. ಈಗ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈಗ ನಂತರ ಇನ್ನೊಂದು ಪ್ಯಾನ್ ತೊಗೊಂಡಿದ್ದೀನಿ. ಈ ಪ್ಯಾನಿಗೆ ನಾನು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆಗೆ ಇವಾಗ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ನೀರು ಮತ್ತು ಇನ್ನೊಂದು ಕಪ್ ಆಗೋಷ್ಟು ನೀರು. ಓಕೆ, 1 ಕಪ್ ಸಕ್ಕರೆ ತೊಗೊಂಡ್ರೆ 2 ಕಪ್ ನೀರನ್ನು ಹಾಕ್ಕೊಳ್ಳಿ. ಇಷ್ಟನ್ನು ಹಾಕಿ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್ನ ಹಾಕ್ಕೊಳ್ಳೋಣ. ಓಕೆ ನೋಡಿ, ಇವಾಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆನ ಪೌಡರ್ ಮಾಡಿ ಹಾಕ್ಕೊಂಡಿರೋದು, ಅಥವಾ ಕುಟ್ಟಿ ಕೂಡ ನೀವು ಹಾಗೆ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ನಂತರ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳೋಣ. ಅದೊಂದು 1/4 ಟೀ ಸ್ಪೂನ್ ಆಗೋಷ್ಟು. ಕಾಳು ಮೆಣಸಿನ ಪುಡಿ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ನೀರು ಚೆನ್ನಾಗಿ ಕುದಿ ಬರಲಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಬಿಸಿಲಿದೆ. ಸೊ ಹಾಗಾಗಿ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ನಾವು ಯಾವಾಗಲೂ ಕೂಡ ಜ್ಯೂಸನ್ನು ಡಿಫ್ರೆಂಟಾಗಿ ಮಾಡ್ಕೊಂಡು ಕುಡಿಯೋದ್ರಿಂದ ಖಂಡಿತ ನಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಒಂದೇ ಥರ ಜ್ಯೂಸ್ ಕುಡಿದು ನಮಗೂ ಬೇಜಾರಾದಾಗ ಒಂದು ಬೇರೆ ರೀತಿಯಾಗಿ ರುಚಿಯಾಗಿರುವಂಥ ಒಂದು ಜ್ಯೂಸನ್ನು ಮಾಡ್ಕೊಂಡು ಕುಡಿದ್ರೆ ಖಂಡಿತ ನಮಗೂ ಇಷ್ಟ ಆಗುತ್ತೆ. ಸೊ ಇವಾಗ ನೋಡಿ, ನಾನು ಎಲ್ಲದನ್ನು ಕೂಡ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ನಂತರ ಇಲ್ಲಿ 1 ಸ್ಪೂನ್ ಆಗೋಷ್ಟು ವಿನೆಗರ್ನ ಹಾಕ್ಕೊಳ್ತಾ ಇದ್ದೀನಿ.
ನಾವು ಅಡುಗೆಗೆಲ್ಲ ಉಪಯೋಗಿಸ್ತೀವಲ್ಲ ಅದೇ ವಿನೆಗರ್, ವೈಟ್ ವಿನೆಗರ್ನ ಉಪಯೋಗಿಸ್ತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಇಷ್ಟನ್ನು ಹಾಕಿ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡೋಣ. ನೋಡಿ ಈ ಥರ ಚೆನ್ನಾಗಿ ಕುದಿ ಬರಬೇಕು. ಸೊ ಕುದಿ ಬಂದಾಗ ಇದನ್ನು ನಾವು ಅಂಟು ಪಾಕದವರೆಗೂ ಕೂಡ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ ನಂತರ ಇದು ಪಾಕ ಬರೋ ಹಾಗೆ ನಾವು ಇದನ್ನು ಕುದಿಸ್ಕೊಳ್ಬೇಕು. ನೋಡಿ ಹೀಗೆ ಸ್ವಲ್ಪ ತಳ ಹಿಡಿಯೋ ಥರ ಆದರೆ ಖಂಡಿತ ಈ ಥರ ಮಿಕ್ಸ್ ಮಾಡ್ತಾಯಿರಿ ಅವಾಗವಾಗ. ಈಗ ನೋಡಿ ಅಂಟ್ತಾ ಇದೆಯಾ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ. ಖಂಡಿತ ಅಂಟ್ತಾ ಇಲ್ಲ. ಇನ್ನೂ ಕೂಡ ಇದು ಚೆನ್ನಾಗಿ ಕುದಿ ಬರಬೇಕು. ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡ್ಬೋದು. ಇವಾಗ ಪಾಕ ರೆಡಿಯಾಗಿದೆ ಇದು. ಸೊ ಈ ರೀತಿ ಸ್ವಲ್ಪ ಗಟ್ಟಿ ಆಗೋ ಹಾಗೆ ನಾವು ಪಾಕ ಬರೋ ಹಾಗೆ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ಸೊ ಈಗ ಕರೆಕ್ಟಾಗಿ ಆಗಿದೆ. ಇದನ್ನು ನಾನು ಇವಾಗ ತಣ್ಣಗಾಗೋದಕ್ಕೆ ಸ್ವಲ್ಪ ಬಿಡ್ತಾ ಇದ್ದೀನಿ. ಸ್ಟವ್ನ ಆಫ್ ಮಾಡಿ ನಂತರ ನೋಡಿ ತಣ್ಣಗಾಗಿದೆ. ಇವಾಗ ಈ ಥರ ಗಟ್ಟಿಯಾಗಿ ಜಲ್ಲಿ ಥರ ಆಗಿರಬೇಕು. ಅದು ತುಂಬ ಚೆನ್ನಾಗಿರುತ್ತೆ. ಜ್ಯೂಸಿಗೆ ಹಾಕಿದಾಗ ನಮಗೆ ನಿಜವಾಗ್ಲೂ ಒಂದು ಜೀರಾ ಸೋಡಾನ ಕುಡಿದಷ್ಟೇ ಖುಷಿ ಅನಿಸುತ್ತೆ. ಅಷ್ಟು ಅದಕ್ಕಿಂತಲೂ ಟೇಸ್ಟಿಯಾಗಿ ರುಚಿಯಾಗಿ ಇರುತ್ತೆ ಈ ಒಂದು ಜ್ಯೂಸು. ಸೊ ಇವಾಗ ಈ ಜ್ಯೂಸನ್ನು ನಾವು ಪುದೀನ ಸೊಪ್ಪೆಲ್ಲ ಇರೋದ್ರಿಂದ ಅದನ್ನು ಸೋಸ್ಕೊಳ್ತಾ ಇದ್ದೀನಿ ನಾನು. ಸೋಸಿದ ನಂತರ ನೋಡಿ ತಣ್ಣಗಾಗಿರಬೇಕು. ತಣ್ಣಗಾದ ನಂತರ ಇವಾಗ ನಾವು ನೆನೆಸಿರುವಂತಹ ಕಾಮಕಸ್ತೂರಿ ಬೀಜ ಇದೆಯಲ್ಲ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಈ ಬಸಿಲ್ ಸೀಡ್ಸ್ನ ಇವಾಗ ಹಾಕ್ಕೊಳ್ಳೋಣ. ನೀವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪಯೋಗಿಸಿ. ಜಾಸ್ತಿ ಹಾಕ್ಕೊಂಡು ಕುಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. 1-2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಈ ಒಂದು ಬೀಜಗಳನ್ನು ನೆನೆಸಿರುವಂತಹ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇವಾಗ ನಾವು ಮಾಡಿರುವಂತಹ ಸಕ್ಕರೆ ಪಾಕ ಇದೆಯಲ್ಲ, ಸೊ ಅದನ್ನು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸಕ್ಕರೆ ಪಾಕನೆಲ್ಲ ಹಾಕಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ. ಈಗ ಮಿಕ್ಸ್ ಮಾಡಿದ್ದೀನಿ. ನೀಟಾಗಿ ಮಿಕ್ಸ್ ಆದ ನಂತರ ಕಲರ್ ಕೂಡ ಚೇಂಜ್ ಆಗಿರುತ್ತೆ. ನಿಮಗೆ ಬೇಕು ಅಂದರೆ ನೀವು ಐಸ್ ವಾಟರ್ ಕೂಡ ಉಪಯೋಗಿಸ್ಬೋದು, ಅಥವಾ ಐಸ್ ಕ್ಯೂಬ್ಸ್ ಕೂಡ ಬೇಕು ಅಂದರೆ ಹಾಕ್ಕೊಳ್ಬೋದು. ಇನ್ನೂ ಕೂಡ ತಂಪಗಿರುತ್ತೆ. ಸೊ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಈ ಬೇಸಿಗೆಯಿಂದ ನಾವು ಬಿಸಿಲಲ್ಲಿ ಎಲ್ಲಾದರೂ ಹೋಗಿರ್ತೀವಿ, ಆಚೆಯಿಂದ ಬಂದು ಬೇಕು ಅಂದಾಗ ಈ ಜ್ಯೂಸನ್ನು ಕುಡಿದ್ರೆ ಖಂಡಿತ ಮನಸ್ಸು ಕೂಡ ತಂಪಾಗುತ್ತೆ ಅಂತ ಹೇಳ್ಬೋದು. ಅಷ್ಟು ಒಂದು ರುಚಿಯಾಗಿ ಕೂಡ ಇರುತ್ತೆ. ಸೊ ಇವಾಗ ನಾನು ಒಂದು ಲೋಟಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬಾ ಈಸಿಯಾಗಿ ಈ ಭಯಂಕರ ಬಿಸಿಲಿನಲ್ಲಿ ರುಚಿಯಾದ ಜ್ಯೂಸ್ನ ತಯಾರಿಸಿ ಇದನ್ನು ಕುಡಿಯುವಾಗಲೇ ಇದರ ರುಚಿ ಮರೆತು ಕೂಡ ನೀವು ಮರೆಯೋಕ್ಕಾಗಲ್ಲ. ಅಷ್ಟು ಸ್ಪೆಷಲ್ ಆಗಿರುವಂಥ ಒಂದು ಶರ್ಬತ್ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. Bye bye. See you. Take care.